ನಮಸ್ಕಾರ. ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸ್ಯಾಂಟ್ರೋ ರವಿಯ ಬಂಧನದ ಬಳಿಕ ರಹಸ್ಯ ಕಹಾನಿಗಳು ಬಗೆದಷ್ಟು ಬಯಲಾಗ್ತಾ ಇದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಸ್ಯಾಂಟ್ರೋ ರವಿಗೆ ಪೊಲೀಸರೇ ಸಹಾಯ ಮಾಡಿರೋದು ಬೆಳಕಿಗೆ ಬಂದಿದೆ. ಸ್ಯಾಂಟ್ರೋ ರವಿ ಸಿಡಿಆರ್ ಲಿಸ್ಟ್ ನೋಡಿ ತನಿಖೆ ಮಾಡ್ತಿರೋ ಪೊಲೀಸರೇ ಶಾಕ್ ಆಗಿದ್ದಾರೆ. ಏನೆಲ್ಲ ಅಚ್ಚರಿಯ ಮಾಹಿತಿ ಬಹಿರಂಗ ಆಗಿದೆ ನೋಡಿ. ಎಫ್ಐಆರ್ ಆಗ್ತಿದ್ದ ಹಾಗೆ ಸ್ಯಾಂಟ್ರೋ ರವಿಗೆ ಬಂದಿತ್ತು ಕಾಲ್. ಕರ್ನಾಟಕದಿಂದ ಜಾಗ ಖಾಲಿ ಮಾಡಲು ಖಾಕಿ ಸಂದೇಶ. ಮೈಸೂರಿನಲ್ಲಿ ದೂರು ದಾಖಲಾಗ್ತಿದ್ದ ಹಾಗೆ ಬೆಂಗಳೂರಿನಿಂದ ಜೂಟ್ ಆಗಿದ್ದ ಸ್ಯಾಂಟ್ರೋ ರವಿಯನ್ನ ಗುಜರಾತ್ನಲ್ಲಿ ಬಂಧಿಸಲಾಗಿತ್ತು. ಆದರೆ ಇದೀಗ ತನಿಖೆ ಮಾಡುತ್ತಿರುವ ಪೊಲೀಸರಿಗೆ ಶಾಕಿಂಗ್ ಸುದ್ದಿಗಳು ಸಿಗುತ್ತಿವೆ. ಮೈಸೂರಿನಲ್ಲಿ ಎಫ್ಐಆರ್ ಆಗ್ತಿದ್ದ ಹಾಗೆ ಕರೆ ಮಾಡಿದ್ದ ಓರ್ವ ಸಬ್ ಇನ್ಸ್ಪೆಕ್ಟರ್ ಕರ್ನಾಟಕ ಬಿಟ್ಟು ಎಸ್ಕೇಪ್ ಆಗುವಂತೆ ಸೂಚನೆ ಕೊಟ್ಟಿದ್ರಂತೆ. ಜೊತೆಗೆ ಬೆಂಗಳೂರಿನ ಇನ್ಸ್ಪೆಕ್ಟರ್ ಒಬ್ಬ 5 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಬೆಂಗಳೂರು ಟು ಉಡುಪಿಗೆ ಒಂದು ಕಾರು, ಅಲ್ಲಿಂದ ಬೇರೆ ಕಾರು. 150 ಜನ ಪೊಲೀಸರ ಕಾಂಟ್ಯಾಕ್ಟ್ ನಂಬರ್, 50 ಜನರೊಟ್ಟಿಗೆ ಚರ್ಚೆ. ಬೆಂಗಳೂರಿನಲ್ಲಿ 5 ಲಕ್ಷ ಕ್ಯಾಶ್ ಹಾಗೂ i20 ಕಾರು ತೆಗೆದುಕೊಂಡು ಉಡುಪಿಗೆ ಹೋದ ಸ್ಯಾಂಟ್ರೋ ರವಿ ಅಲ್ಲಿಂದ ಹೋಂಡಾ ಕಾರ್ನಲ್ಲಿ ಕೊಚ್ಚಿ, ಅಲ್ಲಿಂದ ಪುಣೆಗೆ ಪ್ರಯಾಣ ಮಾಡಿದ್ದ. ಉಡುಪಿಯಲ್ಲಿ ಸಹಾಯ ಮಾಡಿದವರಿಗೆ 2 ಲಕ್ಷ ಕೊಟ್ಟಿರುವ ಮಂಜುನಾಥ್ ಅಲಿಯಾ ಸ್ಯಾಂಟ್ರೋ ರವಿ ಪುಣೆಯಲ್ಲಿ ಸಹಾಯ ಮಾಡಿದ್ದ ರಾಮ್ಜಿಗೆ 1 ಲಕ್ಷ ಹಣ ಕೊಟ್ಟಿದ್ದ ಅನ್ನೋದು ಗೊತ್ತಾಗಿದೆ. ಉಳಿದ 2 ಲಕ್ಷದಲ್ಲಿ 25,000 ಖರ್ಚು ಮಾಡಿರುವ ರವಿ ಬಳಿ 1,75,000 ಹಣ ಹಾಗೆ ಉಳಿದಿತ್ತಂತೆ. ರಾಮ್ಜಿ ಆಧಾರ್ ಕಾರ್ಡ್ ಬಳಸಿ ಹೊಸ ಸಿಮ್ ಖರೀದಿ ಮಾಡಿದ್ದ ಸ್ಯಾಂಟ್ರೋ ರವಿ ಐಪಿಸಿ ಅಧಿಕಾರಿಗಳು, ಎಸಿಪಿ ಇನ್ಸ್ಪೆಕ್ಟರ್ಸ್ ಸೇರಿ 150 ಜನರ ಜೊತೆಗೆ ಸಂಪರ್ಕ ಹೊಂದಿದ್ದ. ಅದರಲ್ಲಿ 50 ಜನರ ಜೊತೆ ಫೋನ್ ಸಂಪರ್ಕ ಮಾಡಿದ್ದ ಎನ್ನುವುದು ತನಿಖೆಯಲ್ಲಿ ಗೊತ್ತಾಗಿದೆ. ಮೈಸೂರು, ಬೆಂಗಳೂರು, ಮಂಡ್ಯ, ರಾಮನಗರ ಸೇರಿದಂತೆ ಹಳೆ ಮೈಸೂರು ಭಾಗದ ಪೊಲೀಸರ ಸಂಪರ್ಕ ಪತ್ತೆಯಾಗಿದೆ. 6-7 ಮಂದಿ ರಾಜಕಾರಣಿಗಳು ಕೂಡ ಸ್ಯಾಂಟ್ರೋ ಸಂಪರ್ಕದಲ್ಲಿ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. 3 ನಂಬರ್ಗಳನ್ನು ಒಂದು ಚೀಟಿಯಲ್ಲಿ ಬರೆದು ಇಟ್ಕೊಂಡಿದ್ದ ಸ್ಯಾಂಟ್ರೋ ರವಿ ಬಾರ್ಗಳಿಗೆ ಹೋಗಿ ಬೇರೆಯವರ ಫೋನ್ ಪಡೆದು ಕರೆ ಮಾಡ್ತಿದ್ದ, ಸಹಾಯ ಮಾಡುವ ಜನರ ಬಳಿ ಮಾತನಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಇನ್ನು ಏನೇನು ರಹಸ್ಯ ಅಡಗಿದೆ ಅನ್ನೋದು ತನಿಖೆ ಬಳಿಕ ಬಯಲಾಗಬೇಕಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18. ಸಿಲಿಕಾನ್ ಸಿಟಿಯಲ್ಲಿ ತಡರಾತ್ರಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯ ರುದ್ರ ನರ್ತನಕ್ಕೆ ಫ್ಲೈವುಡ್ ಗೋದಾಮು ಸುಟ್ಟು ಭಸ್ಮವಾಗಿದೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿದ್ದ ಮಾಲೀಕರಿಗೆ ಅಗ್ನಿ ಅವಘಡ ನಷ್ಟ ಉಂಟು ಮಾಡಿದೆ. ಅಗ್ನಿ ಅವಘಡ ಹೇಗಾಯಿತು, ಕಾರಣ ಏನು, ಬನ್ನಿ ನೋಡೋಣ. ಬೆಂಗಳೂರಲ್ಲಿ ಸಂಕ್ರಾಂತಿ ದಿನ ಭಾರೀ ದುರಂತ. ಬೆಂಗಳೂರಿನ ಬ್ಯಾಟರಾಯನಪುರ ಸಮೀಪ ಇರುವ ಟಿಂಬರ್ ಲೇಔಟ್ನಲ್ಲಿ ಭಾರೀ ಪ್ರಮಾಣದ ಅಗ್ನಿ ಅವಘಡ ಸಂಭವಿಸಿದೆ. ನವೀನ್ ಗುಪ್ತಾ ಎಂಬುವವರಿಗೆ ಸೇರಿದ ಪ್ಲೇವುಡ್ ಗೋದಾಮಿಗೆ ಬೆಂಕಿ ಬಿದ್ದಿದ್ದು ಅಪಾರ ಪ್ರಮಾಣದ ಪ್ಲೇವುಡ್ ಸುಟ್ಟು ಭಸ್ಮವಾಗಿದೆ. 23 ಅಗ್ನಿಶಾಮಕ ವಾಹನ, 10 ಕಾರ್ಯಾಚರಣೆ. ನಿನ್ನೆ ರಾತ್ರಿ 11:30 ಸುಮಾರಿಗೆ ಗೋದಾಮಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಸ್ಥಳೀಯರು ಅಗ್ನಿಶಾಮಕ ದಳ ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಿ ತಿಳಿಸಿದ್ರು. ಗೋದಾಮಿಯಲ್ಲಿ ಭಾರೀ ಪ್ರಮಾಣದ ಪ್ಲೇವುಡ್ ಸಂಗ್ರಹ ಮಾಡಿದ್ರಿಂದ ಬೆಂಕಿಯ ಜ್ವಾಲೆ ಜೋರಾಗಿತ್ತು. ರಾತ್ರಿ 12 ಗಂಟೆಗೆ ಸುಮಾರು 23 ಅಗ್ನಿಶಾಮಕ ವಾಹನಗಳಲ್ಲಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಮಾಡಲಾಯಿತು. 100ಕ್ಕೂ ಹೆಚ್ಚು ಸಿಬ್ಬಂದಿ ಇಡೀ ರಾತ್ರಿ ಬೆಂಕಿ ನಂದಿಸಲು ಹರಸಾಹಸ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಕಾರ್ಯಾಚರಣೆ ಅಂತ್ಯವಾಗಿದೆ. ಸುಮಾರು ಈ ಒಂದು ಫೈರ್ ಇನ್ಸಿಡೆಂಟ್ನಲ್ಲಿ ಜಿಕೆ ಅಸೋಸಿಯೇಟ್ಸ್ ಸೇರಿರ್ತಕ್ಕಂತಹ ಒಂದು ಗೋಡೌನ್ ಇದು. ಇಲ್ಲಿಗೆ ಸುಮಾರು ಇವತ್ತು 23 ವೆಹಿಕಲ್ ಬಂದಿದೆ. ಬೆಂಕಿ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಇವಾಗ ಮಧ್ಯದಲ್ಲಿರ್ತಕ್ಕಂಥ ಏನು ಸ್ಟೀಲ್ ಫ್ರೇಮ್ ಸ್ಟ್ರಕ್ಚರ್ಸ್ಗಳ ಆಂಗಲ್ಸ್ಗಳು ಬಿದ್ದಿದೆ, ಇದರಿಂದ ಸ್ವಲ್ಪ ಇದಾಗ್ತಾ ಇದೆ. ಇವಾಗೆಲ್ಲ ಕೊಲ್ಯಾಪ್ಸ್ ಆಗಿರೋದ್ರಿಂದ ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಬೆಂಕಿಯ ಕೆನ್ನಾಲಿಗೆಗೆ ಗೋದಾಮಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ಲೇವುಡ್ ಸುಟ್ಟು ಭಸ್ಮವಾಗಿದೆ. ಕಳೆದ 7 ವರ್ಷಗಳಿಂದ ನವೀನ್ ಗುಪ್ತಾ ಟಿಂಬರ್ ಲೇಔಟ್ನಲ್ಲಿ ಪ್ಲೇವುಡ್ ಗೋದಾಮು ನಡೆಸುತ್ತಿದ್ರು. ನಿನ್ನೆ ಸಂಜೆ ಕೆಲಸ ಮುಗಿಸಿ 7 ಗಂಟೆಗೆ ಬೀಗ ಹಾಕಿಕೊಂಡು ಸಿಬ್ಬಂದಿ ಸಹಿತ ಎಲ್ಲರೂ ಮನೆಗೆ ಹೋಗಿದ್ದರು. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ. ಪ್ಲೇವುಡ್ ಗೋದಾಮಿಯ ಪಕ್ಕದಲ್ಲೇ ಗ್ಯಾಸ್ ಏಜೆನ್ಸಿ ಇತ್ತು.
ಬೆಂಕಿಯ ಜ್ವಾಲೆ ಹೆಚ್ಚಾಗುತ್ತಿದ್ದಂತೆ ಎಚ್ಚೆತ್ತ ಸಿಬ್ಬಂದಿ ಕೂಡಲೇ ಸಿಲಿಂಡರ್ಗಳನ್ನು ಸ್ಥಳಾಂತರ ಮಾಡುವ ಮೂಲಕ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಬ್ಯಾಟರಾಯನಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಗಣರಾಜ್ಯೋತ್ಸವ ಸಮೀಪಿಸ್ತಾ ಇದೆ. ಕಳೆದ ಗಣೇಶ ಹಬ್ಬದ ವೇಳೆ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ವಿವಾದ ಭುಗಿಲೆದ್ದಿತ್ತು. ಇದೀಗ ಮತ್ತೆ ಈದ್ಗಾ ಮೈದಾನದಲ್ಲಿ ಗಣರಾಜ್ಯೋತ್ಸವ ಆಚರಣೆಗೆ ಹಿಂದೂ ಸಂಘಟನೆಗಳು ಬಿಗಿ ಪಟ್ಟು ಹಿಡಿದಿವೆ. ರಾಜ್ಯ ಸರ್ಕಾರ ತನ್ನ ನಿಲುವು ಪ್ರಕಟಿಸಲು ಡೆಡ್ಲೈನ್ ಕೊಟ್ಟಿದೆ. ಇದರ ರಿಪೋರ್ಟ್ ಹೇಳಿದೆ. ಸರ್ಕಾರಕ್ಕೆ ಮತ್ತೆ ಟೆನ್ಷನ್ ತಂದ ಈದ್ಗಾ ಮೈದಾನ ವಿವಾದ. ರಾಜ್ಯ ಸರ್ಕಾರಕ್ಕೆ ಜನವರಿ 21ರ ಗಡುವು ಕೊಟ್ಟ ಸಂಘಟನೆ. ಕಳೆದ 1 ವರ್ಷದಿಂದ ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದದ ಕೇಂದ್ರಬಿಂದು. ಸ್ವಾತಂತ್ರ್ಯ ದಿನಾಚರಣೆ, ಗಣೇಶೋತ್ಸವ ಬಳಿಕ ಗಣರಾಜ್ಯೋತ್ಸವ ಆಚರಣೆಗೆ ಒತ್ತಾಯ ಕೇಳಿಬಂದಿದೆ. ಕನ್ನಡ ರಾಜ್ಯೋತ್ಸವಕ್ಕೆ ಅವಕಾಶ ಸಿಗದೆ ನಿರಾಸೆಗೊಂಡಿದ್ದ ಹಿಂದೂಪರ ಸಂಘಟನೆಗಳು ಹಾಗೂ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಜನವರಿ 26ರಂದು ಗಣರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾಧಿಕಾರಿ ಭೇಟಿ ಮಾಡಿ ಮನವಿ ಸಲ್ಲಿಸಲು ಸಿಎಂ, ಕಂದಾಯ ಇಲಾಖೆಗೂ ಪತ್ರ ಬರೆದಿದ್ದಾರೆ. ಜನವರಿ 21ರ ವೇಳೆಗೆ ಸರ್ಕಾರ ತೀರ್ಮಾನ ಪ್ರಕಟಿಸದಿದ್ದರೆ ಜನವರಿ 26ರಂದು ಮೈದಾನಕ್ಕೆ ನುಗ್ಗಿ ತ್ರಿವರ್ಣ ಧ್ವಜ ಹಾರಿಸುವುದಾಗಿ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಎಚ್ಚರಿಕೆ ನೀಡಿದೆ. ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಕಂದಾಯ ಇಲಾಖೆ ಪ್ರತಿಕ್ರಿಯೆ ನೀಡದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಇವತ್ತು ಮುಖ್ಯವಾಗಿ ಈಗಾಗಲೇ ನಮಗೆ ಇಂಡಿಪೆಂಡೆನ್ಸ್ ಆಗಿದೆ, ಸರ್ಕಾರದ ವತಿಯಿಂದ ಮಾಡಿದ್ದಾರೆ. 26ನೇ ತಾರೀಕು ಸಹ ಸರ್ಕಾರದ ವತಿಯಿಂದ ರಿಪಬ್ಲಿಕ್ ಡೇನ ಆಚರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡೋಕ್ಕೂ ರೆಡಿ ಇದ್ದೀವಿ. ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಕಾಗದ ಕೊಟ್ಟಿದ್ದೀವಿ. ಸರ್ಕಾರದ ಮೌನದ ಬಗ್ಗೆ ಹಿಂದೂಪರ ಸಂಘಟನೆಗಳು ಗರಂ ಆಗಿವೆ. ಗಣರಾಜ್ಯೋತ್ಸವ ಆಚರಣೆಗೆ ಅವಕಾಶ ನೀಡಬೇಕು, ಇಲ್ಲವಾದ್ರೆ ಕಾನೂನು ರೀತಿ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ಸರ್ಕಾರ ಇದಕ್ಕೆ ಅನುಮತಿ ನೀಡದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂ ಸಂಘಟನೆಗಳು ಸೇರಿ ಕಾನೂನು ಮಾರ್ಗದಿಂದ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಅಲ್ಲಿ ಧ್ವಜವಂದನೆ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರ ತಕ್ಷಣ ಜನವರಿ 26 ನಿಮಿತ್ತವಾಗಿ ಧ್ವಜವಂದನೆ ಕಾರ್ಯಕ್ರಮವನ್ನು ಒಂದು ಸರ್ಕಾರ ಮಾಡಬೇಕು, ಇಲ್ಲ ಅಂದ್ರೆ ಸಂಘಟನೆಗಳಿಗೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬ ಆಗಿರುವ ಕಾರಣ ಸರ್ಕಾರ ಅನುಮತಿ ಕೊಡುವ ಸಾಧ್ಯತೆ ಇದೆ, ಅಥವಾ ಸರ್ಕಾರದ ವತಿಯಿಂದಲೇ ಗಣರಾಜ್ಯೋತ್ಸವ ಆಚರಣೆ ಮಾಡಲೂಬಹುದು. ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಅನ್ನುವುದನ್ನು ಕಾದು ನೋಡಬೇಕು. ರಂಜನ್, ನ್ಯೂಸ್ 18 ಬೆಂಗಳೂರು. ವಿದ್ಯುತ್ ದರ ಏರಿಕೆಗೆ ಎಸ್ಕಾಂ ಇಂಧನ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಮತ್ತೆ ವಿದ್ಯುತ್ ದರ ಏರಿಕೆಯಾಗುವ ಸಂಭವ ಇದೆ. ಈಗಾಗಲೇ 3 ಸಲ ದರ ಏರಿಕೆಯಾಗಿದ್ದು ಮತ್ತೆ ದರ ಏರಿಕೆ ಮಾಡಿದ್ರೆ ಜನಸಾಮಾನ್ಯರು, ಕೈಗಾರಿಕೆಗಳು ಆರ್ಥಿಕ ಹೊರೆ ಅನುಭವಿಸಬೇಕಾಗತ್ತೆ. ಈ ಮೂಲಕ ಇಂಧನ ಇಲಾಖೆ ಹಗಲು ದರೋಡೆಗೆ ಮುಂದಾಗಿದೆ. ವಿದ್ಯುತ್ ಶಕ್ತಿ ನಿಗಮದ ಸಿಬ್ಬಂದಿ ವರ್ಗಕ್ಕೆ ಕೊಡಬೇಕಾಗಿರುವ ನಿವೃತ್ತಿ ವೇತನದ ಬಾಬ್ತನ್ನ ವಿದ್ಯುತ್ ಶಕ್ತಿ ಗ್ರಾಹಕರ ಬಳಕೆಯ ಮೇಲೆ ಹಾಕಲು ಸರ್ಕಾರ ಆದೇಶ ನೀಡಿದೆ. ನಿಗಮದ ನೌಕರರ ಪಿಎಫ್ ಭರ್ತಿ ನೀಡಲು ಗ್ರಾಹಕರಿಗೆ ಹೊರೆ ಹೊರಿಸುವುದು ಎಷ್ಟು ಸರಿ ಅಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ವಿದ್ಯುತ್ ಮೀಟರ್ನ ಫಿಕ್ಸ್ ಚಾರ್ಜ್ ಹಾಗೂ ಡಿಮ್ಯಾಂಡ್ ಡ್ರಾಫ್ಟ್ ಮೊತ್ತ ಹೆಚ್ಚಳಕ್ಕೆ ಸೂಚನೆ ನೀಡಿದ್ದು, ಜೊತೆಗೆ ತಣ್ಣೀರು ಬಾವಿ ಬಾಬ್ತಿಗೆ ಸಂಬಂಧಪಟ್ಟಂತೆ 1657 ಕೋಟಿ ಬಾಬ್ತನ್ನ ಗ್ರಾಹಕರಿಗೆ ಟಾರಿಫ್ ಮೂಲಕ ಸಂಗ್ರಹಿಸಲು ಸರ್ಕಾರ ಆದೇಶ ಕೊಟ್ಟಿದೆ. ವಿದ್ಯುತ್ ಬಿಲ್ ಹೆಚ್ಚಳ ಹೇಗಿರಬಹುದು ಅನ್ನೋದನ್ನ ನೋಡೋದಾದ್ರೆ, ಕೈಗಾರಿಕಾ ವಲಯಕ್ಕೆ ಈಗಿನ ದರ 30,000 ಹೆಚ್ಚಳ ಆದರೆ ವಿದ್ಯುತ್ ದರ 65ರಿಂದ 65,000 ಆಗಬಹುದು. ಇನ್ನು ಗೃಹ ಬಳಕೆ ಗ್ರಾಹಕರಿಗೆ ಈಗಿನ ದರ 1,500 ರೂಪಾಯಿ ಇದ್ರೆ ದರ ಹೆಚ್ಚಳ ಆದ ಬಳಿಕ 2,100 ರೂಪಾಯಿ ಆಗಬಹುದು. ಎಸ್ಕಾಂ ಪ್ರಸ್ತಾವನೆಗೆ ಸರ್ಕಾರ ಒಪ್ಪಿಗೆ ನೀಡಿದ್ರೆ ವಿದ್ಯುತ್ ದರ ಹೆಚ್ಚಳ ಆಗುತ್ತೆ. ಮೊದಲೆಲ್ಲ ಕನ್ಸೆಷನ್ಸ್ ಏನು ಕೊಡ್ತಾ ಇದ್ರು ಅದನ್ನೆಲ್ಲ ತೆಗೆದಾಕ್ತಾ ಇದ್ದಾರೆ. ಆದ್ದರಿಂದ ಮೊದಲು ನಮಗೇನು ಬೆನಿಫಿಟ್ ಇತ್ತು ಇಂಡಸ್ಟ್ರಿಯಲಿಸ್ಟ್ಗಾಗಲಿ ಗ್ರಾಹಕರಿಗಾಗಲಿ ಅದನ್ನೆಲ್ಲ ಕನ್ಸೆಷನ್ ಹಂಗೆ ಮುಂದಕ್ಕೆ ಕಂಟಿನ್ಯೂ ಮಾಡಬೇಕು ಅಂತ ನಮ್ಮ ವಿನಂತಿ. ಯಾವುದೇ ನಮ್ಮಲ್ಲಿ ಪೆನ್ಷನ್ ಇವಾಗ ನಮ್ಮ ವರ್ಕರ್ಸ್ಗೆ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾರಾದರೂ ಕೆಲಸ ಮಾಡ್ತಿರೋರಿಗೆ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಬಳಸ್ತಾರೆ. ಇವಾಗ ಕರ್ನಾಟಕ ಸರ್ಕಾರದ ಕೆಲಸ ಮಾಡ್ತಾ ಇರೋರನ್ನ ಅವರು ಸರ್ಕಾರದವರು ಅವ್ರನ್ನ ಪೆನ್ಷನ್ ಸ್ಕೀಮ್ ನೋಡ್ಕೋಬೇಕು. ಅದು ಬಿಟ್ಟು ನಮ್ಮ ಗ್ರಾಹಕರ ಮೇಲೆ ಒರೆಸೋದು ಅದು ಸರಿ ಇಲ್ಲ ಅಂತ ಅದನ್ನು ಸರ್ಕಾರದ ಆದೇಶ ಹೊಂದಿದೆ. ಆದೇಶದ ಪ್ರಕಾರ 3 ವರ್ಷಗಳಲ್ಲಿ ನೀವು ಟ್ಯಾರಿಫ್ ಪಿಟಿಷನ್ ಹಾಕುವಾಗ ಅದರಲ್ಲಿ ನೀವು ರೈಸ್ ಮಾಡಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಸರ್ಕಾರದ ಆದೇಶ.
ಅದನ್ನೆಲ್ಲ ಟ್ಯಾರಿಫ್ ಪಿಟಿಷನ್ನಲ್ಲಿ ಅದನ್ನು ಆ್ಯಡ್ ಮಾಡಿ ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಹಾಡಹಗಲೇ ವಿದೇಶಿ ಮಹಿಳೆ ಬಳಿ ಕಾಮುಕನೊಬ್ಬ ಅನುಚಿತವಾಗಿ ವರ್ತಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ನಗರದ ಜನನಿಬಿಡ ಕಬ್ಬನ್ ಪಾರ್ಕ್ನಲ್ಲಿ ಕೃತ್ಯ ಬೆಳಕಿಗೆ ಬಂದಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ವಿದೇಶಿ ಮಹಿಳೆ ದೂರು ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಆಧ್ಯಾತ್ಮಿಕ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲು ಸ್ವೀಡನ್ ದೇಶದ ಮಹಿಳೆ ಬೆಂಗಳೂರಿಗೆ ಬಂದಿದ್ದು ಜನವರಿ 8ರಂದು ವಿಧಾನಸೌಧ ನೋಡಿಕೊಂಡು ಕೋರ್ಟ್ ಕಡೆಯಿಂದ ಕಬ್ಬನ್ ಪಾರ್ಕ್ಗೆ ತೆರಳಿದ್ರು. ಬೆಳಗ್ಗೆ 11:50 ಸಮಯದಲ್ಲಿ ಕಬ್ಬನ್ ಪಾರ್ಕ್ನ ಮರದ ಸಂಖ್ಯೆ 1634 ಬಳಿ ಕಲ್ಲಿನ ಬೆಂಚ್ ಮೇಲೆ ಕುಳಿತು ಮೊಬೈಲ್ ವೀಕ್ಷಣೆ ಮಾಡ್ತಾ ಇದ್ದಾಗ ಅಲ್ಲಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ಎಂಟ್ರಿ ಆಗಿದ್ದಾನೆ. ಬಳಿಕ ವಿದೇಶಿ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿ ಕಾಮುಕ ಎಸ್ಕೇಪ್ ಆಗಿದ್ದಾನೆ. ಘಟನೆಯಿಂದ ಬೇಸರಗೊಂಡ ವಿದೇಶಿ ಮಹಿಳೆ ಎನ್ಜಿಒ ಸದಸ್ಯರೊಂದಿಗೆ ಚರ್ಚಿಸಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಕೌಟುಂಬಿಕ ಕಲಹ ಪರಿಹರಿಸಲು ಮಾತುಕತೆಗೆ ಕರೆದು ಚಾಕು ಇರಿದ ಘಟನೆ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಹಿಮಾಲಯ ಡಾಬಾ ರಸ್ತೆಯಲ್ಲಿ ನೆನೆ ಭರತ್ ಎಂಬಾತ ತನ್ನ ಸೋದರ ಮಾವ ಕೇಶವಮೂರ್ತಿಯನ್ನ ಮಾತುಕತೆ ಕರೆದಿದ್ದ. ಸ್ನೇಹಿತ ಕಲೇಶ್ ಜೊತೆ ಮಾತುಕತೆಗೆ ಬಂದಿದ್ದ ಕೇಶವಮೂರ್ತಿ ನೆನೆ ರಾತ್ರಿ ಭರತ್ ಕಲೇಶ್ ಜೊತೆ ಎಣ್ಣೆ ಹೊಡಿತಾ ಮಾತುಕತೆ ಮಾಡ್ತಾ ಇದ್ರು. ನಂತರ ಮಾತಿಗೆ ಮಾತು ಬೆಳೆದು ಮೂವರ ನಡುವೆ ಜಗಳ ಆಗಿದ್ದು, ಈ ವೇಳೆ ಭರತ್ ತನ್ನ ಸೋದರ ಮಾವ ಕೇಶವಮೂರ್ತಿ ಹಾಗೂ ಆತನ ಸ್ನೇಹಿತ ಕಲೇಶ್ಗೆ ಚಾಕುವಿನಿಂದ ಇರಿದಿದ್ದಾನೆ. ಕೇಶವಮೂರ್ತಿ ಹಾಗೂ ಆತನ ಸ್ನೇಹಿತ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಕೇಶವಮೂರ್ತಿ ಸಾವನ್ನಪ್ಪಿದ್ದಾನೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಭರತ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಭಾರತೀಯ ಸೇನೆಗೆ 75 ವರ್ಷದ ಸಂಭ್ರಮ. ಸೇನೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ದೆಹಲಿಯಿಂದ ಹೊರಗೆ ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಭಾರತೀಯ ಸೇನಾ ದಿನವನ್ನು ಆಚರಿಸಲಾಯಿತು. ವೀರ ಯೋಧರಿಗೆ ನಮನ ಸಲ್ಲಿಸಿ ಕವಾಯತು ಪ್ರದರ್ಶನ ನೀಡುವ ಮೂಲಕ ಸೇನಾ ದಿನವನ್ನು ಐತಿಹಾಸಿಕವನ್ನಾಗಿ ಆಚರಣೆ ಮಾಡಲಾಯಿತು. ನಮ್ಮ ಸೈನಿಕರ ದಿನದ ಝಲಕ್ ಇಲ್ಲಿದೆ ನೋಡಿ. ಭಾರತೀಯ ಸೇನೆಗೆ 75ರ ಸಂಭ್ರಮ. ಸಿಟಿಯಲ್ಲಿ ಮೊದಲ ಬಾರಿಗೆ ಸೇನಾ ದಿನ ಆಚರಣೆ. और इसी के साथ अभ्यास क्षेत्र में और टॉर्नेडो पूर्ण शक्तिपुंज अधम और साहस का प्रदर्शन. सर्वप्रथम पावर पैराग्लाइडिंग. ಇಂಡಿಯನ್ ಆರ್ಮಿ ಅಂದ್ರೆ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟುತ್ತೆ. ಭಾರತೀಯರ ಮನಸ್ಸಲ್ಲಿ ದೇಶ ಪ್ರೇಮ ಮೂಡುತ್ತೆ. ನಮ್ಮ ಸೇನೆಗೆ 75ನೇ ವರ್ಷದ ಸಂಭ್ರಮ. ಕೊಡಗಿನ ಹೆಮ್ಮೆಯ ಕುವರ ಜನರಲ್ ಮಾರ್ಷಲ್ ಕಾರ್ಯಪ್ಪ ಅವರು ಅಧಿಕಾರ ಸ್ವೀಕಾರ ಮಾಡಿದ ದಿನವನ್ನ ಭಾರತೀಯ ಸೇನೆ ದಿನವನ್ನಾಗಿ ಆಚರಿಸಲಾಗುತ್ತೆ. इसी के साथ अग्नि चक्र तरफ और ये पार और इसी के साथ अभ्यास क्षेत्र में और टॉर्नेडो स्थापना टच कैप्टन अभिषेक पूर्ण शक्तिपुंज जबरदस्त दमखम और साहस का प्रदर्शन. ಭಾರತೀಯ ಸೇನೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ಸೇನಾ ದಿನಾಚರಣೆಯನ್ನ ದೆಹಲಿ ಹೊರತುಪಡಿಸಿ ಬೆಂಗಳೂರಿನ ಎಎಸ್ಸಿ ಆರ್ಮಿ ಮೈದಾನದಲ್ಲಿ ಆಚರಿಸಲಾಯಿತು. ಸೇನಾ ದಿನವನ್ನ ಯೋಧರು ಸಂಭ್ರಮದಿಂದ ಆಚರಿಸಿದ್ರು. ವಿವಿಧ ಕವಾಯತು ಪ್ರದರ್ಶನ ಮಾಡಿ ಸೇನಾ ಶಕ್ತಿ ಪ್ರದರ್ಶನ ಮಾಡಿದ್ರು. ಸ್ಕೈ ಡೈವಿಂಗ್, ಮಾರ್ಷಲ್ ಆರ್ಟ್, ಸೇನಾ ಕಾರ್ಯಾಚರಣೆ, ಮೋಟಾರ್ ಬೈಕ್ ಶೋ, ಆರ್ಮಿ ಹೆಲಿಕಾಪ್ಟರ್ ಪ್ರದರ್ಶನ ಕಣ್ಮನ ಸೆಳೆಯಿತು. ಕುದುರೆ ಏರಿ ಬಂದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆರ್ಮಿ ಚೀಫ್ ಆಫೀಸರ್ಗಳಿಗೆ ಗೌರವ ಸಲ್ಲಿಸಲಾಯಿತು. यही भविष्य में हमारी सुरक्षा और समृद्धि की राह प्रशस्त करेगा. आइए हम सब मिलकर भारत को आगे बढ़ाएं और हर तरफ से विकसित एवं सुरक्षित भारत का निर्माण करें. आज आर्मी डे के शुभ अवसर पर मैं सरकार और समाज की ओर से एक लक्ष्य देता हूं, वह है इंडियन आर्मी टू बी फ्यूचर रेडी. ಆಜಾದಿ ಕಿ ಅಮೃತ ಮಹೋತ್ಸವ ಸಂಭ್ರಮದಲ್ಲಿ ಭಾರತೀಯ ಸೇನೆ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದೆ. ದೇಶಕ್ಕಾಗಿ ಪ್ರಾಣ ಕೊಟ್ಟು ತಾಯಿ ಭಾರತ ಮಾತೆಯ ರಕ್ಷಣೆಯಲ್ಲಿ ತೊಡಗುವ ಸೈನಿಕರಿಗೆ ನ್ಯೂಸ್ 18 ಕಡೆಯಿಂದ ಶುಭಾಶಯಗಳು. ರಂಜನ್, ನ್ಯೂಸ್ 18 ಬೆಂಗಳೂರು. ಸಂಕ್ರಾಂತಿಯ ಸಂಭ್ರಮದಲ್ಲಿ ಬೆಂಗಳೂರಿನ ಗವಿ ಗಂಗಾಧರನ ಸನ್ನಿಧಾನದಲ್ಲಿ ವಿಸ್ಮಯದ ಚಮತ್ಕಾರ. ಸುದೀರ್ಘ ಕಾಲ ಶಿವಲಿಂಗಕ್ಕೆ ಭಾಸ್ಕರ ನಮನ, ಕೌತುಕದ ವಿಸ್ಮಯ ತುಂಬಿಕೊಂಡು ಪುಳಕಿತರಾದರು. ಗಂಗಾಧರನಿಗೆ ಭಾಸ್ಕರಾಭಿಷೇಕ ಹೇಗಿತ್ತು? ಬನ್ನಿ ನೋಡೋಣ.
ಸಂಕ್ರಾಂತಿ ಸಂಭ್ರಮದಂದು ಉತ್ತರಾಯಣಕ್ಕೆ ಪಥ ಬದಲಿಸುವ ಸೂರ್ಯನು ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ನಮಿಸುತ್ತಾನೆ. ಸಂಜೆ 5:20ಕ್ಕೆ ಆರಂಭವಾಗಿ 5:34ಕ್ಕೆ ಮುಕ್ತಾಯವಾಯಿತು. ಶಿವಲಿಂಗದ ಮೇಲೆ ಸುಮಾರು 3 ನಿಮಿಷ 12 ಸೆಕೆಂಡ್ಗಳ ಕಾಲ ಸೂರ್ಯ ನಮಸ್ಕಾರ ಮಾಡಿದ್ದಾನೆ. ಕಳೆದ ವರ್ಷ ಮೋಡದ ಮರೆಯಲ್ಲಿ ಸೂರ್ಯ ಶಿವಲಿಂಗಕ್ಕೆ ಸ್ಪರ್ಶ ಆಗದೇ ಇದ್ದಿದ್ದರಿಂದ ಅಶುಭದ ಸೂಚನೆ ಸಿಕ್ಕಿತ್ತು. ಆದರೆ ಈ ಬಾರಿ ಮಂಗಳಕರ ಸೂಚನೆ ಸಿಕ್ಕಿದೆ ಎಂದಿದ್ದಾರೆ ಪ್ರಧಾನ ಅರ್ಚಕರು. ದಕ್ಷಿಣಾಯನ ಉತ್ತರಾಯಣ ಪುಣ್ಯ ಪರ್ವಕಾಲದಂದು ಸೂರ್ಯ ನಿಧಾನವಾಗಿ ಈಶ್ವರನನ್ನು ಪೂಜೆ ಮಾಡಿದ್ದಾನೆ. ಆ ಪೂಜೆಯ ಫಲದಿಂದ ಈ ನಮ್ಮ ದೇಶ ಸುಭಿಕ್ಷವಾಗಿರಲಿ, ಎಲ್ಲರೂ ಆರೋಗ್ಯವಂತರಾಗಿರಲಿ, ಈ ಕರೋನಾ ಅನ್ನೋ ಪೀಡೆ ನಮ್ಮಿಂದ ದೂರ ಹೋಗಲಿ, ಎಲ್ಲರೂ ಒಳ್ಳೆ ಮನಸ್ಕರಾಗಿ ಸದಾ ಶಿವನ ಚಿಂತನೆಯಲ್ಲಿ ಆ ಪರಮಾತ್ಮನ ಅನುಗ್ರಹವನ್ನು ಪಡೀಲಿ ಅಂತೇಳಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಭಕ್ತರಿಗೆ ದೇವಸ್ಥಾನದ ಒಳಗಡೆ ನಿರ್ಬಂಧ ವಿಧಿಸಲಾಗಿತ್ತು. ದೇಗುಲದ ಹೊರಭಾಗದಲ್ಲಿ ಎಲ್ಇಡಿ ವ್ಯವಸ್ಥೆ ಮಾಡಲಾಗಿತ್ತು. ಭಕ್ತರು ಸೂರ್ಯರಶ್ಮಿ ಕೌತುಕ ಕಣ್ತುಂಬಿಸಿಕೊಂಡರು. ನಾವು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬರ್ತಾ ಇರ್ತೀವಿ. ಸೊ ನಮಗೆ 2 ವರ್ಷದಿಂದ ದರ್ಶನ ಆಗಿರಲಿಲ್ಲ. ಸೂರ್ಯನ ಬೆಳಕು ದೇವ್ರ ಮೇಲೆ ಬಿದ್ದಿರಲಿಲ್ಲ. ಸೊ ಈ ವರ್ಷ ಸೂರ್ಯನ ಬೆಳಕು ದೇವ್ರ ಮೇಲೆ ಬಂದಿದೆ. ನಾವು ಅದನ್ನ ದರ್ಶನ ಮಾಡಿದ್ದೀವಿ. ಅದನ್ನ ನೋಡಿ ಕಣ್ತುಂಬಿಕೊಂಡು ನಾವು ಪುಣ್ಯ ಮಾಡಿದ್ದೀವಿ ಅಂತ ಅನ್ಸುತ್ತೆ ಮ್ಯಾಮ್. ಶಿವಲಿಂಗಕ್ಕೆ ಸೂರ್ಯ ನಮಸ್ಕಾರದ ಮೂಲಕ ಈ ಬಾರಿ ಸಂಕ್ರಾಂತಿ ಹಬ್ಬದಂದು ಶುಭ ಸೂಚನೆ ಸಿಕ್ಕಿದೆ. ಗವಿ ಗಂಗಾಧರೇಶ್ವರ ದರ್ಶನ ಪಡೆದು ಭಕ್ತರು ಪುನೀತರಾದರು. ಶಿವಪ್ರಸಾದ್ ಜೊತೆ ಹಂಸ ಶ್ಯಾಮಲಾ, ನ್ಯೂಸ್ 18 ಬೆಂಗಳೂರು. ಸಂಕ್ರಾಂತಿ ಅಂದ್ರೆ ಕಿಚ್ಚು ಹಾಯಿಸೋದು ಇರಲೇಬೇಕು. ಆದ್ರೆ ಬೆಂಗಳೂರಿನಲ್ಲಿ ಕಿಚ್ಚು ಹಾಯಿಸೋದು ಎಲ್ಲಿಂದ? ಆದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಸಂಕ್ರಾಂತಿ ಸಂಭ್ರಮ ಕಿಚ್ಚು ಹಾಯಿಸಲಾಗಿದೆ. ಬೆಂಗಳೂರಿನ ಶ್ರೀನಗರದಲ್ಲಿ ಸಂಪ್ರದಾಯದಂತೆ ಅಣ್ಣಮ್ಮ ದೇವಸ್ಥಾನದ ಆವರಣದಲ್ಲಿ ಜಾನುವಾರುಗಳನ್ನು ಕಿಚ್ಚು ಹಾಯಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಇಂದು ನಾಡಿನೆಲ್ಲೆಡೆ ಸಡಗರ ಸಂಭ್ರಮದ ಮಕರ ಸಂಕ್ರಾಂತಿ ಆಚರಣೆ ನಡೆದಿದೆ. ವಿವಿಧ ದೇವಾಲಯಗಳಲ್ಲಿ ಸಂಕ್ರಮಣದ ಸಡಗರ ಜೋರಾಗಿದ್ರೆ ಇಲ್ಲೊಂದು ಸಾಯಿಬಾಬಾ ದೇವಸ್ಥಾನದಲ್ಲಿ ಅದ್ದೂರಿ ಕಡಲೆಕಾಯಿ ಪರಿಷೆ ನಡೆದಿದೆ. ಎಲ್ಲಿ ಆಚರಣೆ ಹೇಗಿತ್ತು ನೋಡಿ. ಎತ್ತ ನೋಡಿದರೂ ಜನಸಾಗರ. ಜಾತ್ರೆಯಲ್ಲಿ ಬಗೆ ಬಗೆಯ ತಿಂಡಿ ತಿನಿಸು ಖರೀದಿ ಭರಾಟೆ. ಕಡಲೆಕಾಯಿ ಪರಿಷೆಯಲ್ಲಿ ಜನಸ್ತೋಮ. ಎತ್ತರವಾದ ಸಾಯಿಬಾಬಾ ಪ್ರತಿಮೆ. ದೇವಾಲಯದ ಒಳಗೆ ಸಂಕ್ರಾಂತಿ ಸಂಭ್ರಮದಲ್ಲಿ ಭಕ್ತರು ಸಾಯಿಬಾಬಾ ದರ್ಶನ ಪಡೆದು ಭಕ್ತಿ ಭಾವ ಸಮರ್ಪಣೆ. ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರು ಉತ್ತರ ತಾಲೂಕಿನ ವಡ್ಡರಹಳ್ಳಿಯ ದಕ್ಷಿಣ ಶಿರ್ಡಿ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠದಲ್ಲಿ. ಇದೇ ಪ್ರಥಮ ಬಾರಿಗೆ ಕಡಲೆಕಾಯಿ ಪರಿಷೆ ಹಾಗೂ ಆಹಾರ ಮೇಳವನ್ನು ಏರ್ಪಾಡು ಮಾಡಿದ್ದೀವಿ. ಹಾಗಾಗಿ ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಜನಸ್ತೋಮ ಇವತ್ತು ನಮ್ಮೆಲ್ಲರನ್ನ ಮನತಣಿಸಿದೆ. ಸಾವಿರಾರು ಜನ ಭಕ್ತರು, ನಾವು ಅಂದ್ಕೊಂಡೇ ಇರಲಿಲ್ಲ, ನಮ್ಮ ನಿರೀಕ್ಷೆಗೂ ಮೀರಿದಂಥ ಭಕ್ತರು ಇವತ್ತು ಬಂದು ದೇವರ ದರ್ಶನ ಪಡ್ಕೋತಾ ಇದ್ದಾರೆ. ರಾಸುಗಳ ಪ್ರದರ್ಶನ, ರಕ್ತದಾನ ಶಿಬಿರ, ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆಹಾರ ಮೇಳದಲ್ಲಿ ಬಗೆ ಬಗೆಯ ಆಹಾರದ ಜೊತೆಗೆ ಸಾವಿರಾರು ಸಾಯಿ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಮುಂಜಾನೆಯಿಂದಲೂ ದೇವಾಲಯಕ್ಕೆ ಜನಸಾಗರ ಹರಿದು ಬಂದಿದ್ದು ಸುತ್ತಮುತ್ತಲ 10 ಗ್ರಾಮಗಳಿಂದ ಸುಮಾರು 30,000 ಜನರು ಭಾಗಿಯಾಗಿದ್ರು. ಈ ದೇವಸ್ಥಾನ ಯಾಕಂದ್ರೆ ಸ್ಟಾರ್ಟ್ ಒಂದು 6-7 ಆಗಿರ್ಬೋದು ಸ್ಟಾರ್ಟ್ ಆಗಿ, ಆದರೆ ಇಲ್ಲಿ ಖಾಲಿ ಇರ್ತಾ ಇದೆ. ಇವತ್ತು ಕಡಲೆಕಾಯಿ ಪರಿಷೆ ದಿನ ತುಂಬಾ ಜನ ಬಂದಿದ್ದಾರೆ ಅಂದ್ರೆ ಈ ದೇವರು ಒಂದು ಆಕರ್ಷಣೆ ಇರಬೇಕು ಅಂತ ನನಗೆ ಇದಾಗ್ತಾ ಇದೆ. ಸಂಕ್ರಾಂತಿ ಸಂಭ್ರಮದ ಜೊತೆಗೆ ಸಾಯಿ ಮಂದಿರದಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಜನರು ನಿಂತಿದ್ರು. ಸಾವಿರಾರು ಜನ ಭಕ್ತರು ಸಾಯಿಬಾಬಾ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಅಭಿಷೇಕ್, ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ನೆಲಮಂಗಲ. ತಮಿಳುನಾಡಿನ ಕೊಯಮತ್ತೂರು ಬಳಿಯ ಆದಿ ಯೋಗಿ ಪ್ರತಿಮೆ ವಿಶ್ವದ ಗಮನ ಸೆಳೆದಿತ್ತು. ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆವಲಗುರ್ಕಿ ಬಳಿ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ತಲೆ ಎತ್ತಿದೆ. ಇಂದು ಮಕರ ಸಂಕ್ರಾಂತಿ ಹಿನ್ನೆಲೆ ಸದ್ಗುರು ಜಗ್ಗಿ ವಾಸುದೇವ್ ನೇತೃತ್ವದಲ್ಲಿ ಪ್ರತಿಮೆ ಲೋಕಾರ್ಪಣೆ ಮಾಡಲಾಯಿತು. ಸಾವಿರಾರು ಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.